ನಮಸ್ಕಾರ ಎಲ್ಲರಿಗೂ. ರಾಗಿ ಕಿಲ್ಸ, ರಾಗಿ ಹಲ್ವಾ ನೋಡಿ, ತುಂಬಾ ರುಚಿಕರವಾದಂತ ಪೌಷ್ಟಿಕ ಅಂಶಗಳನ್ನು ಹೊಂದಿರುವಂತ ರಾಗಿಯಿಂದ ಮಾಡಿರುವಂತ ರಾಗಿ ಹಲ್ವಾ ಅನ್ಬೋದು. ನಾವು ಒಬ್ರೊಬ್ರು ಇದನ್ನ ಕಿಲ್ಸ ಅಂತಾನೂ ಸಹ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತೆ. ಇದು ಮಕ್ಕಳಿಗೆ, ದೊಡ್ಡವರಿಗೂ ಎಲ್ಲರಿಗೂ ರುಚಿಕರವಾದಂತ ಒಂದು ರಾಗಿ ಕಿಲ್ಸ ಅಂತಾನೆ ಹೇಳ್ಬೋದು. ಇದು ಹಳ್ಳಿಗಳಲ್ಲಿ ಹೆಚ್ಚಾಗಿ ಹಬ್ಬಗಳಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು. ರುಚಿಕರವಾದ ಆಹಾರ ಅಂತಾನೆ ಹೇಳ್ಬೋದು. ನೋಡಿ, ನಾನು ಫ್ರೆಶ್ ಆಗಿ ಇರುವಂತ ರಾಗಿಯನ್ನ ತಗೊಂಡಿದ್ದೀನಿ. ಇದರಲ್ಲಿ ಕಲ್ಲು ಎಲ್ಲ ಇರುತ್ತೆ. ಚೆನ್ನಾಗಿ ಒಂದು 5ರಿಂದ 6 ಸಲನಾದ್ರೂ ಚೆನ್ನಾಗಿ ತೊಳೆದು ಕಲ್ಲು ಇರುತ್ತವೆ, ಜಾಲಿಸ್ಬೇಕು. ಜಾಲಿಸಿ ಆಮೇಲೆ ಇದಕ್ಕೆ ನಾವು ಒಂದು 5ರಿಂದ 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಡಬೇಕು. ನೋಡಿ, ಚೆನ್ನಾಗಿ ತೊಳೆದು ಆಮೇಲೆ ಇದನ್ನ ನಾವು ಒಂದು 5ರಿಂದ 6 ಗಂಟೆಗಳ ಕಾಲ ಇದನ್ನ ನೀರಿನಲ್ಲಿ ನೆನೆಸಿ ಇಡೋಣ. ನೆನೆಸಿಟ್ಟ ಮೇಲೆ ನೋಡಿ, ನೆಂದಿದೆ. ಇದನ್ನ ನಾವು ಒಂದು ಜಾರಿಗೆ ಹಾಕೊಂಡು ರುಬ್ಕೋಬೇಕು. ಇದರಲ್ಲಿರುವಂತ ಹಾಲು ಹೊರ ಬರಬೇಕು. ರಾಗಿಯನ್ನು ರುಬ್ಬಿದ ಮೇಲೆ ಇದರಲ್ಲಿ ಸಿಗುವಂತ ಹಾಲಿಂದನೇ ಮಾಡುವ ದೆನ್ ಕಿಲ್ಸ ಅಂತ ಕರೀತಾರೆ. ನೋಡಿ, ನಾನು ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಬಿಡಬೇಕು ಅಂದ್ರೆ 1 ಲೋಟದಷ್ಟು ನಾವು ನೀರನ್ನ ಹಾಕೊಳ್ಳೋಣ. ರುಬ್ಬಿದ ಮೇಲೆ ಇದರಲ್ಲಿರುವ ಹಾಲೆಲ್ಲ ಹೊರ ಬಂದಿದೆ. ಇದನ್ನ ನಾವು ಒಂದು ಸೋಸ್ಕೋಬೇಕು. ನೋಡಿ, ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಬಿಳಿ ಬಟ್ಟೆಯನ್ನು ತಗೊಂಡಿದ್ದೀನಿ. ತೊಳೆದು ಕ್ಲೀನಾಗಿ ಇರಬೇಕು ಅಂತಹ ಬಟ್ಟೆಯನ್ನು ತಗೊಂಡು ನಾವು ಸೋಸ್ಕೊಳ್ಳೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿನೂ ಇರುತ್ತೆ. ನೋಡಿ, ಇವಾಗ ನಾನು ಬಟ್ಟೆ ಮೇಲೆ ಹಾಲನ್ನ ಹಾಕ್ತಾ ಇದ್ದೀನಿ. ರಾಗಿಯನ್ನ ರುಬ್ಬಿರೋದನ್ನ ನಾವು ಹಾಕಿ ಆಮೇಲೆ ಇದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ಪೂರ್ತಿಯಾಗಿ ಇದನ್ನ ಫೋಲ್ಡ್ ಮಾಡಿಕೊಂಡು ಇದರ ಒಳಗೆ ಹಾಲನ್ನ, ಪಾತ್ರೆ ಒಳಗೆ ನಾವು ಹಾಲನ್ನ ಮಾತ್ರ ತಕೊಳ್ಳೋಣ. ನೋಡಿ, ಇದು ಈ ರೀತಿ ನಿಂಡಿದಾಗ ಹಾಲು ಮಾತ್ರ ಬರುತ್ತೆ. ಇದನ್ನ ಮಾತ್ರ ನಾವು ತಗೊಳ್ಳೋಣ. ಇದೇ ರೀತಿಯಲ್ಲಿ ನಾವು ಎಲ್ಲವನ್ನೂ ಸಹ ಮಾಡ್ಕೊಳ್ಳೋಣ. 2 ಸಲ ರುಬ್ಬಿ ಆಮೇಲೆ ಪೂರ್ತಿ ಹಾಲನ್ನು ತೆಗೆದ ಮೇಲೆ ನಮಗೆ ಉಳಿಯೋದು ಮೇಲೆ ರಾಗಿ ಸಿಪ್ಪೆ ಮಾತ್ರ. ನೋಡಿ, ಇಷ್ಟು ಹಾಲು ಬಂದಿದೆ. ನಾನು 2 ಕಪ್ಪು ನೀರು ಕುಡಿಯೋ ಲೋಟದಲ್ಲಿ 2 ಕಪ್ಪು ರಾಗಿಯನ್ನು ಸಹ ಹಾಕೊಂಡಿದ್ದೆ. ನೆಕ್ಸ್ಟ್ ನಾವು ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿ ಇಲ್ಲ ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರೋದು, 3 ಏಲಕ್ಕಿ, 3 ಲವಂಗ, ಹಾಗೆ 1 ಸ್ಪೂನು ನಾವು ಗಸಗಸೆಯನ್ನು ಹಾಕಿ ಇದನ್ನು ಸಹ ನಯಸ್ಸಾಗಿ ಸಹ ರುಬ್ಕೊಳ್ಳೋಣ. ನೋಡಿ, ತುಂಬ ಟೇಸ್ಟಿ ಕೊಡುತ್ತೆ. ಹಾಗೆ ಕಾಯಿ ತುರಿ, ಗಸಗಸೆ, ಏಲಕ್ಕಿ, ಲವಂಗ ರುಬ್ಬಾಕಿರೋ ತುಂಬಾನೇ ಟೇಸ್ಟಿಯನ್ನ ಕೊಡುತ್ತೆ. ಇದನ್ನು ಸಹ ನಾವು ಅದೇ ರೀತಿಯಲ್ಲೇ ಹಾಲು ತೆಗೆದಿದ್ವಲ್ಲ ಅದೇ ರೀತಿಯಲ್ಲಿ ನಾವು ಬಿಳಿ ಬಟ್ಟೆ ಮೇಲೆ ಹಾಕೊಂಡು ಇದನ್ನು ಸಹ ನಾವು ಸೋಸ್ತಾ ಇದ್ದೀವಿ. ಸೋಸಿರೋದನ್ನ ನಾವು ಇದಕ್ಕೆ ರಾಗಿ ಹಲ್ವಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಏಲಕ್ಕಿ, ಲವಂಗ, ಗಸಗಸೆ, ಒಂದು ಸ್ವಲ್ಪ ಕಾಯಿ ಹಾಕಿ ಮಾಡಿದ್ರೆ ತುಂಬಾನೇ ಟೇಸ್ಟಿಯನ್ನ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಸಹ ನಾವು ಸೋಸ್ಕೊಂಡು ರೆಡಿ ಆಗಿದೆ. ಈಗ ರಾಗಿನೂ ಸಹ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಕಾಯಿನೂ ಸಹ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬನ್ನಿ, ತಳ ದಪ್ಪ ಇರಬೇಕು, ತೆಳ್ಳಗಿರಬಾರ್ದು. ದಪ್ಪ ಇರುವ ನಾವು ಒಂದು ಬಾಣಲಿಯನ್ನ ತಗೊಂಡಿದ್ದೀವಿ. ಇದಕ್ಕೆ ನಾವು ಏನು ಸೋಸ್ಕೊಂಡಿದ್ವಲ್ಲ ರಾಗಿ, ಅದನ್ನ ಹಾಕೊಳ್ತಾ ಇದ್ದೀವಿ. ನೋಡಿ, ನಾವು ಬಿಸಿ ಇರುತ್ತೆ, ತುಂಬ ಉರಿಯಲ್ಲಿ ನಾವು ಇದನ್ನ ಮಾಡೋದು ಬೇಡ, ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನ ಮಾಡಬೇಕು. ನೋಡಿ, ಕೈ ಆಡಿಸ್ತಾನೆ ಇರಬೇಕು. ಇದು ಗಟ್ಟಿ ಆಗ್ಬಿಡುತ್ತೆ, ಇಲ್ಲ ತಳ ಹಿಡಿಯುತ್ತೆ, ಗಂಟಾಗುತ್ತೆ. ಇದು ಕೊನೆವರೆಗೂ ನಾವು ಮಾಡೋವರೆಗೂ, ರೆಡಿ ಆಗೋವರೆಗೂ ಇದೇ ರೀತಿಯಲ್ಲೇ ನಾವು ಕೈ ಆಡಿಸ್ತಾ ಇರಬೇಕು. ಆಮೇಲೆ ಇದಕ್ಕೆ ನಮಗೆ ಟೇಸ್ಟಿಗೆ ತಕ್ಕಂತೆ ಬೆಲ್ಲ, ನಾನು 2 ಲೋಟ ರಾಗಿ ತಗೊಂಡಿದ್ದೀನಿ. ನೋಡಿ, ಒಂದೇ ಸಲ ನಾವು ಬೆಲ್ಲವನ್ನು ಹಾಕ್ತಾ ಇಲ್ಲ, ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ತಾ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಬ್ರೊಬ್ರಿಗೆ ತುಂಬ ಸ್ವೀಟ್ ಬೇಕು ಅನ್ನೋರು ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಬೆಲ್ಲವನ್ನು ಕಡಿಮೆ ಹಾಕ್ಕೊಳ್ಳಿ.
ನೋಡಿ ಈಗ ಗಟ್ಟಿ ಆಗಿದೆ. ಇದಕ್ಕೆ ನಾವು ರುಬ್ಬಿರುವಂಥ ಕಾಯಿ ಹಾಗೆ ಏಲಕ್ಕಿ ಲವಂಗ ಗಸಗಸೆ ರುಬ್ಕೊಂಡಿದ್ವಲ್ಲ ಅದರ ಹಾಲನ್ನು ಹಾಕಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈ ಆಡಿಸ್ತಾನೆ ಇರಬೇಕು, ಕೈ ಮಾತ್ರ ಬಿಡಬಾರ್ದು. ಒಂದು ಚಿಟಿಕೆಯಷ್ಟು ಉಪ್ಪು, ಟೇಸ್ಟಿಗೆ ಮಾತ್ರ ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗೆಂದರೆ ಹಾಲು ಕೈಗೆ ಅಂಟಬಾರ್ದು, ಆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ತುಂಬಾ ಗಟ್ಟಿ ಆಗೋಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ. ಗಟ್ಟಿ ನೋಡಿ ಈ ರೀತಿಯಲ್ಲಿ ಗಟ್ಟಿ ಆಗುತ್ತೆ. ಗಟ್ಟಿ ಆದರೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಪೂರ್ತಿ ತೆಳ್ಳಗೂ ಇರಬಾರ್ದು, ಪೂರ್ತಿ ಗಟ್ಟಿ ಆಗಬಾರ್ದು. ಯಾಕೆಂದರೆ ಇದು ಕೈಗೂ ಅಂಟಬಾರ್ದು. ಆ ರೀತಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು ಲೋಟದಷ್ಟು ನಾನು ನೀರನ್ನು ಹಾಕಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ನಾವು ಕಷ್ಟಪಟ್ಟರೆ ಫಲ ಅಲ್ವಾ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಅರ್ಧ ಗಂಟೆ ಅಂತೂ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ. ಮಾಡಿದ್ಮೇಲೆ ತಿನ್ನೋದಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಇದು ಈ ರೀತಿಯಲ್ಲಿ ಇಳೆ ಬಿಡ್ತಾ ಇದೆ. ಆದರೆ ಇನ್ನೂ ಒಂದು ಸ್ವಲ್ಪ ಇಳೆ ಬಿಡಬಾರ್ದು. ನೀರಿಗೆ ಹಾಕಿದ್ರು ಅಂಟಬಾರ್ದು, ತೇಲ್ತಾ ಇರಬೇಕು. ಕೈಗೂ ಸಹ ಅಂಟಬಾರ್ದು. ಬೇಕು ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಗಿದೆ. ಕೈಗೆ ಅಂಟಬಾರ್ದು, ಏನೂ ಆಗಬಾರ್ದು. ಆ ರೀತಿಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೋಬೇಕು. ಈಗ ಸ್ಪೂನಲ್ಲಿ ಏನಾದರೂ ಹಿಂಗೆ ಎಳೆ ಬಿಟ್ಟರೆ ಎಳೆ ಥರ ಬರಬೇಕು. ಆ ರೀತಿಯಲ್ಲಿ ಇದು ರೆಡಿ ಆಗಬೇಕು. ನೋಡಿ ಈಗ ರಾಗಿ ಹಲ್ವಾ ಅಥವಾ ರಾಗಿ ಕೇಲ್ಸ ರೆಡಿಯಾಗಿದೆ. ಈಗ ರೆಡಿಯಾಗಿದೆ ನೋಡಿ. ನಾವಿವಾಗ ರೆಡಿಯಾಗಿರೋದನ್ನ ಒಂದು ಚಪಾತಿ ಬಾಕ್ಸು ಇಲ್ಲ ನಿಮಗೆ ಅಗಲ ಇರುವಂಥ ಎತ್ತರವಾಗಿರುವಂಥ ಒಂದು ಡಬ್ಬಿ ಇದ್ದರೆ ಈ ಥರದ್ರಲ್ಲಿ ನಾವು ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಳೋಣ. ಸುತ್ತಲೂ ತಳಮಕ್ಕೆ ಮತ್ತು ಸುತ್ತಲೂ ನಾವು ಇದಕ್ಕೆ ತುಪ್ಪವನ್ನು ಹಚ್ಕೊಳ್ಳೋಣ. ಹಚ್ಕೊಂಡು ನಾವು ಏನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ರಾಗಿ ಹಲ್ವಕ್ಕೆ ಅದನ್ನು ಈ ಬಾಕ್ಸಿಗೆ ಹಾಕೊಳ್ಳೋಣ. ನೋಡಿ ಕ್ಲೀನಾಗಿ ಹಚ್ಕೋಬೇಕು. ತುಪ್ಪ ಹಚ್ಕೊಂಡ್ರೆ ಎಲ್ಲೂ ಅಂಟೋದಿಲ್ಲ. ಕೊಯ್ದು ತಣ್ಣಗಾದ ತಕ್ಷಣ ಇದು ಬೇಗನೆ ಬರುತ್ತೆ. ನೋಡಿ ಇವಾಗ ನಾವು ಚಪಾತಿ ಬಾಕ್ಸಿಗೆ ಏನು ತುಪ್ಪ ಹಚ್ಚಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ. ಇವಾಗ ಇದನ್ನು ನಾವು ಬಿಸಿ ಇದ್ದಾಗಲೇ ಕೊಯ್ಯೋದಕ್ಕೆ ಬರಲ್ಲ. ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ನಾವು ಬಿಡಬೇಕು. ಈ ಥರ ಹಾಕ್ಕೊಂಡು ಇದಕ್ಕೆ ಮೇಲೆ ನಾವು ಕೊಬ್ಬರಿ ತುರಿ ಸಣ್ಣದಾಗಿ ತುರ್ಕೊಂಡಿರುವಂಥ ಕೊಬ್ಬರಿ ತುರಿನಾದರೂ ಹಾಕೋಬೋದು, ಇಲ್ಲ ಗಸಗಸೆಯನ್ನಾದರೂ ಹಾಕೋಬೋದು. ನಾನು ಇದರ ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫುಲ್ ಬಿಸಿ ಇದೆ. ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು. ಇದರ ಮೇಲೆ ಸ್ವಲ್ಪ ನಾನು ಗಸಗಸೆಯನ್ನು ಹಾಕೊಳ್ಳೋಣ. ತುಂಬ ರುಚಿಕರವಾದಂಥ ಆರೋಗ್ಯಕರವಾದಂಥ ರಾಗಿ ಹಲ್ವಾ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ತಣ್ಣಗಾಗಿದೆ. ನಾವು ಚಾಕಾದರೂ ಆಯಿತು, ಏನಾದರೂ ಆಯಿತು, ಯಾವ ಶೇಪಿಗೆ ಬೇಕಾದರೂ ಇದನ್ನು ನಾವು ಕೊಯ್ಬೋದು. ನೋಡಿ ಈ ರೀತಿಯಲ್ಲಿ ನಾವು ಇದನ್ನು ಶೇಪ್ನಲ್ಲಿ ಕೊಯ್ತಾ ಇದ್ದೀವಿ. ತಣ್ಣಗಾದ್ಮೇಲೆ ಕೊಯ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ರಾಗಿ ಹಲ್ವಾ, ರಾಗಿ ಕಿಲ್ಸ ಇವಾಗ ರೆಡಿಯಾಗಿದೆ. ಇದಕ್ಕೆ ಕಾಯಿ ಹಾಲು ಅಥವಾ ತುಪ್ಪ ಯಾವುದಾದ್ರೂ ಸಹ ನಾವು ಹಾಕ್ಕೊಂಡು ತಿನ್ಬೋದು. ರುಚಿಕರವಾದಂಥ ರಾಗಿ ಹಲ್ವಾ ಈಗ ರೆಡಿಯಾಗಿದೆ. ಬರೀ ಸ್ವೀಟ್ ತಿನ್ನೋಕ್ಕೆ ಬೇಜಾರು ಅನಿಸಿದ್ರೆ ಹಬ್ಬಗಳಲ್ಲಿ ಮಾಡುವಂಥ ಕೋಸಂಬರಿ, ಚಿತ್ರಾನ್ನ ಯಾವುದ್ರ ಜೊತೆಗಾದರೂ ಇದನ್ನು ತಿನ್ಬೋದು. ನೋಡಿ ರಾಗಿ ಕಿಲ್ಸ, ಅದರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ, ಕೋಸಂಬರಿ, ಸ್ವಲ್ಪ ಚಿತ್ರಾನ್ನ
ಹಾಕೊಂಡು ಇದ್ರ ಜೊತೆ ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ತುಂಬಾನೇ ಟೇಸ್ಟಿಯನ್ನು ಹೊಂದಿರುತ್ತೆ. ನೋಡಿ, ರಾಗಿ ಹಲ್ವಕ್ಕೆ, ರಾಗಿ ಕಿಲ್ಸಕ್ಕೆ ನಾವು ಕಾಯಿ ರಸ ಅಥವಾ ತುಪ್ಪ ಯಾವುದಾದ್ರೂ ಆಯಿತು, ನಾವು ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಟೇಸ್ಟಿಯಾದಂಥ ರಾಗಿ ಕೀಲ್ಸ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು. ಬಾಯ್.